ಗ್ರಹಣ ಹಿನ್ನೆಲೆ ರಾಶಿಗಳ ಮೇಲಾಗುವಂತಹ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ಈಗ ಸಿಂಹ ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾರೆ ಗುರುಗಳು. ನೋಡಿ, ಸಿಂಹರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ ಅವತ್ತಿನ ದಿವಸ ಆ ಸಂದರ್ಭದಲ್ಲಿ ಗ್ರಹಣ ಸ್ಪರ್ಶವಾಗುವಂಥ ಆ ಕಾಲಘಟ್ಟದಲ್ಲಿ ರವಿಯೇ ತನ್ನ ಸ್ವಕ್ಷೇತ್ರವಾದಂಥ ಸಿಂಹರಾಶಿಯಲ್ಲಿ ಯಾರೊಟ್ಟಿಗೆ ಬುಧ ಮತ್ತು ಕೇತುಯಿತನಾಗಿ ಸಂಚರಿಸ್ತಾ ಇರತಕ್ಕಂಥ ಒಂದು ಕಾಲವಾದ್ದರಿಂದ ಸಪ್ತಮ ಭಾವದಲ್ಲಿ ರಾಹು ಗ್ರಹ ಇದ್ದು ಅಷ್ಟಮ ಭಾವದಲ್ಲೇ ಸಪ್ತಮಾಧಿಪತಿ ಅಂತ ಶನಿ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನೊಂದು 5-6 ತಿಂಗಳು ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಗೆ 11ನೇ ಮನೆಯಲ್ಲಿ ಗುರು ಇದ್ದು ಪೂರ್ಣವಾದಂಥ ಗುರುಬಲ ಇದೆ. ಇನ್ನೇನು ಸಂಕ್ರಾಂತಿಗಳ ನಂತರ ಮದುವೆಗೆಲ್ಲ ತುಂಬ ಒಳ್ಳೆಯ ಟೈಮು. ಹಾಗಾಗಿ ಮದುವೆ ಇತ್ಯಾದಿಗಳಿಗೆ ಒಳ್ಳೆಯದಲ್ವೇ ಅಂತಂದರೆ 3 ತಿಂಗಳ ಮದುವೆ ವಿಷಯದಲ್ಲಿ ಯಾವುದೇ ರೀತಿಯಂಥ ಡಿಸ್ಕಷನ್ ಮಾಡಬೇಡಿ. ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ರಾಶಿಯವರಿಗೆ ಗ್ರಹಣದ ಒಂದು ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ವಿವಾಹಾದಿ ವಿಷಯದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೋದು. ಆ ರೀತಿಯಂಥ ಒಂದು ಸಿಚುವೇಶನ್ಸ್ ಇರುತ್ತೆ. 3 ತಿಂಗಳು ಕಳೆದ ನಂತರದಲ್ಲಿ ಮದುವೆ ವಿಷಯದಲ್ಲಿ ಮುಂದುವರಿಯತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಸಲಹೆ. ಇನ್ನು ದಾಂಪತ್ಯ ಸೌಖ್ಯವನ್ನು ಖಂಡಿತವಾಗಿಯೂ ನೀಡ್ತಾನೆ. ಇನ್ನು ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಂತೂ ಒಳ್ಳೆಯದು ಅಂತ ಹೇಳಿದೆ. ಇನ್ನು ಫೈನಾನ್ಷಿಯಲ್ ವಿಚಾರದಲ್ಲಿಯೂ ಕೂಡ ಗುರುವೇ ಉತ್ತಮವಾದಂಥ ಒಂದು ಫಲವನ್ನು ನೀಡ್ತಕ್ಕಂಥವನಾಗಿರ್ತಾನೆ. ಒಂದು ಉತ್ತಮವಾದಂಥ ಒಂದು ಫಲವನ್ನೇ ಆ ರಾಶಿಯವರಿಗೆ ಹೇಳ್ಬೋದು. ಯಾಕೆಂದರೆ ಚಂದ್ರ ಲಗ್ನಾತ್ 7ನೇ ಮನೆಯಲ್ಲಿಯೂ ಕೂಡ ಶುಭ ಫಲವನ್ನು ಹೇಳಬೇಕು ಹೇಳ್ತಕ್ಕಂಥದ್ದು ಶಾಸ್ತ್ರ ಇದೆ. ಹಾಗಾಗಿ 7ನೇ ಮನೆ ಆಗ್ತಕ್ಕಂಥದ್ರಿಂದ ಮೀನ ರಾಶಿಯಿಂದ ಕುಂಭರಾಶಿಯಿಂದ 7ನೇ ರಾಶಿಯು ಈ ಸಿಂಹರಾಶಿ ಆಗ್ತಕ್ಕಂಥದ್ರಿಂದ ಶುಭ ಫಲವನ್ನೇ ಈ ಒಂದು ಗ್ರಹಣದ ಒಂದು ವಿಚಾರಕ್ಕೆ ಫಲವನ್ನು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೈವಜ್ಞನಾಗಿ ಹಾಗೆ ಹೇಳ್ಬೋದು. ಇನ್ನು ಅಷ್ಟಮ ಭಾವವಾಗ್ತಕ್ಕಂಥದ್ದು ಕುಜ ಅಷ್ಟಮ ಭಾವದಲ್ಲೇ ಇರತಕ್ಕಂಥದ್ದು ಕನ್ಯಾ ರಾಶಿಯ ಫಲವನ್ನು ಚಿಂತನೆಯನ್ನು ಮಾಡಿದರೆ ಈ ಗ್ರಹಣ ಸ್ಪರ್ಶವಾಗುವಂಥ ಆ ಕಾಲಘಟ್ಟದಿಂದ ಚಂದ್ರಾತ್ ಅಷ್ಟಮ ಭಾವದಲ್ಲಿ ಕುಜನಿರ್ತಕ್ಕಂಥದ್ರಿಂದ ವಿಶೇಷವಾಗಿ ಹೊಟ್ಟೆ ಅಥವಾ ತಲೆಯ ಭಾಗಕ್ಕೆ ಕನ್ಯಾ ರಾಶಿಯವರಿಗೆ ಏನಾದರೂ ಸಮಸ್ಯೆಗಳು ಉಂಟಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಲ್ಸರ್ ಇತ್ಯಾದಿಗಳು ರೋಗ ಇರಬಹುದು. ಅಥವಾ ಮಾನಸಿಕ ಖಿನ್ನತೆ ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಇತ್ಯಾದಿ ಕಾಲದಲ್ಲಿ ಈ ಒಂದು ರೀತಿಯಂತಹ ಮಾನಸಿಕ ಖಿನ್ನತೆ ಸಮಸ್ಯೆ ಇರತಕ್ಕಂಥದ್ದು ಅಥವಾ ಸಿರಿಜೋಫೀನಿಯಾ ಅಥವಾ ಹೋಬಿಯಾ ಇತ್ಯಾದಿ ರೋಗಗಳು ಇರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಇನ್ನೊಂದು 3-4 ತಿಂಗಳು ಸ್ವಲ್ಪ ಕೇರ್ ಟೇಕರ್ ಚೆನ್ನಾಗಿ ಇರಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ಮಾನಸಿಕ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಉಲ್ಬಣಗೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಥವಾ ಹೊಟ್ಟೆ ಅಥವಾ ತಲೆಯ ಭಾಗಕ್ಕೆ ಏನಾದರೂ ಸರ್ಜರಿಗಳು ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಈ ಒಂದು ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಮಧ್ಯಮ ಫಲವನ್ನು ಕೂಡ ಹೇಳ್ತಕ್ಕಂಥದ್ರಿಂದ ಇನ್ನು ವಿವಾಹ ಇತ್ಯಾದಿ ವಿಷಯದಲ್ಲಿ ಒಳ್ಳೆಯದು ಅಥವಾ ಉದ್ಯೋಗ ಭಾವಗಳಿಗೆ ಖಂಡಿತವಾಗಿ ಒಳ್ಳೆಯದು ಅಥವಾ ದೂರ ಪ್ರಯಾಣ ಹೋಗುವಂಥ ಒಂದು ಯೋಗ ಇತ್ಯಾದಿಗಳನ್ನೆಲ್ಲ ಶುಭ ಫಲಗಳನ್ನು ಆ ಒಂದು ರಾಶಿಯವರಿಗೆ ಹೇಳಬಹುದು. ಇನ್ನು ತುಲಾರಾಶಿಯತ್ತ ಗಮನವನ್ನು ಹರಿಸಿದರೆ ತುಲಾರಾಶಿಯಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ಶುಭ ಪಾಪಾದಿ ಗ್ರಹಗಳಿರೋದಿಲ್ಲ. ತುಲಾರಾಶಿಗೆ ಅಧಿಪತಿಯಾಗಿರತಕ್ಕಂಥ ಶುಕ್ರ ಚಂದ್ರನ ಮನೆಯಾದಂತಹ ಕರ್ಕಾಟಕ ರಾಶಿಯಲ್ಲೇ ಆ ಒಂದು ಸಂದರ್ಭದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು ಖಂಡಿತವಾಗಿಯೂ ಉತ್ತಮವಾದಂಥ ಒಂದು ಫಲವನ್ನೇ ಚಿಂತನೆಯನ್ನು ಮಾಡಬಹುದು. ಆದರೂ ಕೂಡ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನಾದರೂ ಒಂದು ಚಿಂತೆ, ಬಳಲುವಿಕೆ ಅಥವಾ ದಾಂಪತ್ಯ ಅಸೌಖ್ಯ, ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆಗಳಿರತಕ್ಕಂಥವರಿದ್ದರೆ ಸ್ವಲ್ಪ ಮಟ್ಟಿಗೆ ಅದು ಉಲ್ಬಣಗೊಳ್ತಕ್ಕಂಥದ್ದು, ಡಿವೋರ್ಸ್ವರೆಗೆ ಹೋಗಿ ಏನಾದರೂ ಸಮಸ್ಯೆಗಳು ಉಂಟಾಗುವಂಥ ಒಂದು ಸಾಧ್ಯತೆಗಳು ತಮ್ಮ ದಾಂಪತ್ಯ ಜೀವನದ ವಿಷಯದಲ್ಲಿರುತ್ತೆ. ಸ್ವಲ್ಪ ಮಟ್ಟಿಗೆ ಆ ನಿಟ್ಟಿನದಾಗಿರತಕ್ಕಂಥ ಸಮಸ್ಯೆಗಳಿರತಕ್ಕಂಥ ದಂಪತಿಗಳು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರುವಂಥದ್ದು ಉತ್ತಮ. ಈ ಒಂದು 3-4 ತಿಂಗಳು ಯಾವುದೇ ರೀತಿಯಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಉತ್ತಮವಾದಂಥ ಒಂದು ಫಲವನ್ನೇ ಚಿಂತನೆಯನ್ನು ಮಾಡಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ದೋಷವಿದೆ ಅಂತಲೇ ಹೇಳಿದ್ದೇವೆ. ಹಾಗಾಗಿ ಈ ಒಂದು ಗ್ರಹಣದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿದಂಥ ದೋಷಗಳನ್ನೇ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಜನ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ಲಾಭದಲ್ಲಿ ನಿಂತರೂ ಕೂಡ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂತ ಗುರು ಅಷ್ಟಮ ಭಾವದಲ್ಲಿ ಗುರು ಬಲವಿಲ್ಲದೆ ಇರತಕ್ಕಂಥ ಒಂದು ಕಾಲಘಟ್ಟವೂ ಕೂಡ ಆಗಿರುತ್ತೆ. ಇನ್ನು ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನದಲ್ಲಿ ಶನಿಯ ಸಂಚಾರವೂ ಕೂಡ ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕ ನಷ್ಟವನ್ನು ಕಾಣಬಹುದು. ಸ್ವಲ್ಪ ಮಟ್ಟಿಗೆ ಬಿಸಿನೆಸ್ಸು, ವ್ಯಾಪಾರ, ವ್ಯವಹಾರ ಅಥವಾ ಟ್ರೇಡಿಂಗು ಈ ರೀತಿಯಂತಹ ವ್ಯವಸ್ಥೆಗಳಲ್ಲಿ ಯಾರು ಇದ್ದರೆ ಅಥವಾ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ರಿಸ್ಕನ್ನು ತೆಗೆದುಕೊಂಡು ವ್ಯವಹಾರವನ್ನು ಮಾಡ್ತಕ್ಕಂಥವರಿದ್ದರೆ ಸ್ವಲ್ಪ ಮಟ್ಟಿಗೆ ಆ ಒಂದು ವಿಷಯವಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ. ಅಥವಾ ಎಲ್ಲಿಯೂ ಸಾಲವನ್ನು ತೆಗೆದುಕೊಳ್ಬೇಡಿ, ಮರುಪಾವತಿ ಮಾಡಲಿಕ್ಕೆ ಕಷ್ಟವಾಗಬಹುದು. ಈ ರೀತಿಯಂಥ ಒಂದು ಫಲವನ್ನು ಹೇಳಬಹುದು. ಇನ್ನು ವಿವಾಹಾದಿ ವಿಷಯಕ್ಕೂ ಕೂಡ ಅಶುಭಾದಿ ಫಲಗಳನ್ನೇ ಈ ಒಂದು ರಾಶಿಯವರಿಗೆ ಹೇಳಲೇಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಇನ್ನೊಂದು 3-4 ತಿಂಗಳು ವೃಶ್ಚಿಕ ರಾಶಿಯವರಿಗೆ ಕಿರಿಕಿರಿಯನ್ನು ಖಂಡಿತವಾಗಿಯೂ ಕೊಡ್ತಾನೆ. ಇನ್ನು ದಾಂಪತ್ಯದ ವಿಷಯದಲ್ಲಿಯೂ ಕೂಡ ಚತುರ್ಥ ಭಾವದ ಒಂದು ಗ್ರಹಣವಾದ್ದರಿಂದ ಚತುರ್ಥ ಭಾವದಲ್ಲೇ ಚಂದ್ರ ರಾಹು ಇರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಜೀವನದಲ್ಲಿಯೂ ಕೂಡ ಕಿರಿಕಿರಿಗಳು ಉಂಟಾಗಬಹುದು ಹೇಳ್ತಕ್ಕಂಥ ಫಲವನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಚಿಂತನೆಯನ್ನು ಮಾಡಬಹುದು. ಇನ್ನು ಮುಂದಿನ ರಾಶಿಯತ್ತ ಪ್ರಸನ್ನಾಚಾರ್ಯ ಗುರುಗಳೇ, ಧನುರಾಶಿ ಬಗ್ಗೆ ಹೇಳೋದಾದರೆ ಧನುರಾಶಿಗೆ ಗ್ರಹಣದಿಂದ ಅತ್ಯಂತ ಶುಭ ಫಲವನ್ನೇ ನಾವು ನೋಡಲಿಕ್ಕಾಗ್ತಾ ಇದೆ. ಇಲ್ಲಿ ಧನುರಾಶಿಯ ಅಧಿಪತಿ ಗುರು ಆಗಿದ್ದಾನೆ. ರಾಶಿಗೆ ಎಲ್ಲ ವಿಧವಾದಂತಹ ಸುಖ ಸೌಕರ್ಯಗಳು ಗ್ರಹಣ ಸಂಭವಿಸ್ತಕ್ಕಂತಹ ಪೂರ್ವ ದಿನಗಳಿಂದಲೂ ಕೂಡ ಪ್ರಾರಂಭ ಆಗಿರ್ತದೆ. ಆಲ್ರೆಡಿ 1-1.5 ತಿಂಗಳ ಮುಂಚೆಯಿಂದ
ಉದ್ಯೋಗ ವ್ಯವಹಾರ ವ್ಯಾಪಾರಗಳಲ್ಲಿ ವಿಶಿಷ್ಟವಾದಂತಹ ಅನುಕೂಲತೆಗಳನ್ನು ಕಾಣ್ತಾರೆ. ವಿಶಿಷ್ಟವಾದಂತಹ ಸ್ಥಾನಮಾನ, ಇವರು ಇಷ್ಟು ವರ್ಷದಿಂದ ಏನೋ ಒಂದು ಶ್ರಮವನ್ನು ವಹಿಸಿಕೊಂಡು ಬಂದಿರ್ತಾರೋ ಸರಿಯಾಗಿ ರೆಕಗ್ನೈಸ್ ಆಗ್ತಕ್ಕಂಥದ್ದು ಧನುರಾಶಿಯವರು. ಸರಿಯಾದಂತಹ ಮಾನ ಸನ್ಮಾನಗಳು, ಗೌರವಗಳು ಇತ್ಯಾದಿಗಳೆಲ್ಲವನ್ನು ಕೂಡ ಅವರು ವಿಶಿಷ್ಟವಾಗಿ ಪಡೀಬಹುದು. ಈ ಸಂದರ್ಭದಲ್ಲಿ ಅವರು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು, ಅವರು ಮಾಡ್ತಕ್ಕಂಥ ಆಲೋಚನೆಗಳು ಅಂತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಧನುರಾಶಿಯವರಿಗೆ. ಅದಾದ ನಂತರದಲ್ಲಿರತಕ್ಕಂತಹ ರಾಶಿ ಮಕರ ರಾಶಿ. ಮಕರ ರಾಶಿಯನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದಾದರೆ ಇದಕ್ಕೆ ಮಿಶ್ರ ಫಲವನ್ನು ಹೇಳಿದ್ದಾರೆ. ಮಿಶ್ರ ಫಲ ಅಂದರೆ 50-50 ಅಂತ, 50-50 ಅಂತ. ಇವರಿಗೆ ಒಂದು ಸ್ವಲ್ಪ ಏನಾಗಿರ್ತದೆ ಅಂತಂದರೆ ಅತ್ಯಂತ ಕಾಠಿಣ್ಯವಾದಂತಹ ಮನಸ್ಥಿತಿ ಇವರಿಗಿರ್ತದೆ. ಗಟ್ಟಿ ನಿರ್ಧಾರಗಳು, ಮೊಂಡುತನ ಇತ್ಯಾದಿಗಳೆಲ್ಲ ಇರ್ತದೆ. ಅವುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಮಗೆ ಹಿತೈಷಿಗಳು, ಹಲವಾರು ವರ್ಷದಿಂದ ನಮಗೆ ಯಾರು ಹಿತವನ್ನು ಬಯಸ್ತಾ ಬಂದಿದ್ದಾರೋ ಅವರ ಸಲಹೆಗಳನ್ನು ಗಮನಿಸಿ ಆ ಪ್ರಕಾರವಾಗಿ ಮುಂದೆ ಬರೆದಾಗ ಅವರಿಗೆ ವಿಶಿಷ್ಟವಾದಂಥ ಅನುಕೂಲತೆಗಳು ಕೂಡ ಆಗ್ತದೆ. ಆದರೆ ಯಾರ ಹತ್ರ ಆದರೂ ಕೂಡ ತುಂಬ ಕಠಿಣವಾಗಿ ಮಾತನಾಡ್ತಕ್ಕಂಥದ್ರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಸುಮಾರು 3-6 ತಿಂಗಳಲ್ಲಿ ವಿಶಿಷ್ಟವಾದಂತಹ ತೊಂದರೆಗಳನ್ನು ಅದರಿಂದ ಅನುಭವಿಸಬೇಕಾಗ್ತದೆ. ನೀವು ಮಾಡ್ತಕ್ಕಂತಹ ಕಠಿಣವಾದಂತಹ ಮಾತುಗಳ ವ್ಯವಹಾರ ನಿಮ್ಮನ್ನು ತೊಂದರೆಗೆ ಸಿಲುಕಾಸ್ತಕ್ಕಂತಹ ಪ್ರಸಂಗಗಳಿರ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಿ ಏನಾದರೂ ಗಟ್ಟಿಯಾದಂತಹ ಮಾತುಕತೆಗಳು, ಒಂದಿಷ್ಟು ನಿರ್ಧಾರಗಳು, ಒಂದಿಷ್ಟು ಸಂಬಂಧಗಳನ್ನು ಮುಕ್ತಾಯಗೊಳಿಸ್ತಕ್ಕಂತಹ ಪ್ರಸಂಗಗಳಿದ್ದರೆ ಈ 3-6 ತಿಂಗಳಲ್ಲಿ ಬೇಡ ಎಂಬುದಾಗಿ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇವೆ. ಅದಾದ್ಮೇಲೆ ಇರತಕ್ಕಂತಹ ರಾಶಿ ಕುಂಭರಾಶಿ. ಕುಂಭರಾಶಿಯವರೇ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕು. ಕಾರಣ ಏನು ಅಂತಂದರೆ ಶತಭಿಷ ನಕ್ಷತ್ರ ಅಥವಾ ಶತತಾರಾ ನಕ್ಷತ್ರದಲ್ಲಿ ಗ್ರಹಣ ಪ್ರಾರಂಭವಾಗಿ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಪನ್ನಗೊಳ್ಳುತ್ತದೆ. ಒಂದು ರಾಶಿ ಅಂತಕ್ಕಂತಹದ್ದು ಸಮುತ್ಪನ್ನವಾಗಬೇಕಾದ್ರೆ ಒಟ್ಟು 9 ನಕ್ಷತ್ರಗಳ ಪಾದಗಳಿಂದ ಅದು ಒಂದು ರಾಶಿ ಅಂತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಕುಂಭರಾಶಿಯಲ್ಲೇ ಗ್ರಹಣ ಪ್ರಾರಂಭವಾಗಿ ಕುಂಭರಾಶಿಯಲ್ಲೇ ಗ್ರಹಣ ಸಂಪನ್ನಗೊಳ್ತಾ ಇದೆ. ಆದರೆ ನಕ್ಷತ್ರಗಳ ಪಾದಗಳನ್ನು ತೆಗೆದುಕೊಂಡಾಗ ಶತತಾರಾ ನಕ್ಷತ್ರದ ಪಾದಗಳು ಹಾಗೂ ಪೂರ್ವಭಾದ್ರಪದ ನಕ್ಷತ್ರದ ಪಾದಗಳು ಬರ್ತಾ ಇರೋದ್ರಿಂದ ಯಾರೆಲ್ಲ ಶತಭಿಷ ನಕ್ಷತ್ರದಲ್ಲಿ ಜನಿಸಿ ಕುಂಭರಾಶಿ ಆಗಿರ್ತಕ್ಕಂಥವರು, ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಕುಂಭರಾಶಿ ಆಗಿರ್ತಕ್ಕಂಥವರು, ಇಂಥವರಿಗೆ ನಾವು ಇಷ್ಟೊತ್ತವರೆಗೂ ಹೇಳ್ತಾ ಬಂದ್ವಿ ನಿಮಗೆ ಎಲ್ಲೆಲ್ಲಿ ಸ್ನಾನ ದಾನಾದಿ ಪೂಜೆಗಳನ್ನು ಮಾಡಿದರೆ ಅನುಕೂಲತೆಗಳು ಅಂತ. ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಾವು ಸಜೆಸ್ಟ್ ಮಾಡ್ತಕ್ಕಂಥದ್ದು, ನೀವು ಮನೆಯಲ್ಲೇ ಇದ್ದು ನೀವು ಧರ್ಮಕರ್ಮಗಳ ಆಚರಣೆಯನ್ನು ಮಾಡಿ ವಿಶಿಷ್ಟವಾದಂತಹ ಶಾಂತಿಗಳನ್ನು ಎಲ್ಲಿ ಮಾಡಿಸ್ತಾರೋ ಅಲ್ಲಿ ಮಾಡಿಸಿಕೊಂಡ್ರೆ ಹೆಚ್ಚಿನ ತೊಂದರೆಗಳು, ತಾಪತ್ರಯಗಳು ನಿಮಗೆ ಕಡಿಮೆ ಆಗ್ತಾ ಇದೆ. ನೀವೇನಾದರೂ ಹೊಸ ವಿಧವಾದಂತಹ ಹೂಡಿಕೆಗಳು ಮತ್ತು ಇನ್ನನೇಕ ವಿಧವಾದಂತಹ ಕ್ರಯ ವಿಕ್ರಿಯೆಗಳಿಗೆ ನಿಮಗೆ ಮುಂದಿನ 6 ತಿಂಗಳ ಕಾಲ ಉತ್ತಮವಾದಂತಹ ಸಂದರ್ಭ ಅಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಕೊನೆಯದಾಗಿ ಮೀನರಾಶಿ. ಕೊನೆಯದಾಗಿ ಆ ಮೀನರಾಶಿ ಬಗ್ಗೆ ನಾವು ವಿಚಾರ ಮಾಡ್ತಕ್ಕಂಥದ್ದಾದರೆ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂತಹ ರಾಶಿಯಿಂದ ಮುಂದಿನ ರಾಶಿಯೇ ಇದಾಗಿರೋದ್ರಿಂದ ಇವರಿಗೆ ಎಷ್ಟು ಫಲ ಇರ್ತದೋ ಇದರ 50 ಭಾಗ ಫಲ ಅಂತಕ್ಕಂಥದ್ದು ಅವ್ರಿಗೆ ಇರ್ತದೆ. ಈ ಕುಂಭರಾಶಿಯವರಿಗೆ 6 ತಿಂಗಳು ಸಮಸ್ಯೆ ಇದ್ದರೆ ಮೀನರಾಶಿಯವರಿಗೆ 3 ತಿಂಗಳ ಕಾಲ ಹೆಚ್ಚಿನ ಜಾಗೃತಿಯನ್ನು ವಹಿಸ್ತಕ್ಕಂತಹದ್ದು. ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂತಹ ಪ್ರಸಂಗಗಳು ಖಚಿತವಾಗಿರ್ತದೆ. ಅದರಲ್ಲೂ ಕೂಡ ಸ್ವಲ್ಪ ನೀವು ತಂದೆ ತಾಯಿಗಳ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಮತ್ತು ಬೇರೆ ವಿಧವಾದಕ್ಕಂತಹ ಚರ ಆಸ್ತಿಗಳು ಮತ್ತು ಸ್ಥಿರ ಆಸ್ತಿಗಳು ಅಂತ ಏನಾದರೂ ಬಾಂಡ್ಗಳಿದ್ದರೆ ಇತ್ಯಾದಿಗಳು ಅದನ್ನು ಸೇಲ್ ಮಾಡಬೇಕು ಅಥವಾ ಹೊಸ ಬಾಂಡ್ಗಳನ್ನ ನಾವು ತೆಗೆದುಕೊಳ್ಬೇಕು ಮಾಡಬೇಕು ಅಂತ ಅದಕ್ಕೆ ಸರಿಯಾದ ಸಮಯ ಅಲ್ಲ. ತಂದೆ ತಾಯಿಗಳ ಜೊತೆ ನಾವು ಮಾತನಾಡಿ ನಮ್ಮ ಕುಟುಂಬದ ವ್ಯವಹಾರಗಳನ್ನು ಸರಿಪಡಿಸ್ಕೊಳ್ಳೋಣ ಅಂದರೆ ಅದಕ್ಕೆ ಇದು ಉತ್ತಮವಾದಂತಹ ಸಂದರ್ಭ ಅಲ್ಲ. ಸ್ವಲ್ಪ ಕಾಲ ನೀವು ತಾಳ್ಮೆಯಿಂದ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅನುಕೂಲತೆಗಳಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂತಹ ಪ್ರಸಂಗ ಇರ್ತದೆ. ಮೀನರಾಶಿಯವರಿಗೆ ನಾಭಿಯ ಕೆಳಭಾಗ, ಮೊಣಕಾಲು, ನೀ ಅಂತ ಏನು ಕರಿತೀವಿ, ಅಲ್ಲಿ ಕೆಲವೊಂದಿಷ್ಟು ಅನಾರೋಗ್ಯದ ಸೂಚನೆಗಳು ಉಂಟು. ಆ ವಿಷಯಕವಾಗಿ ಜಾಗೃತಿಯನ್ನು ವಹಿಸಿದರೆ ವಿಶಿಷ್ಟವಾದ ಅನುಕೂಲತೆಗಳಾಗುತ್ತೆ. ಯಾರೂ ಕೂಡ ಈ ರಾಶಿಗಳಲ್ಲಿ ಇರತಕ್ಕಂತಹ ಶುಭ ಫಲ ಇರ್ಬೋದು, ಮಿಶ್ರ ಫಲ ಇರ್ಬೋದು ಮತ್ತು ಅಶುಭ ಫಲ ಇರ್ಬೋದು, ಇದರಿಂದ ಹೆಚ್ಚಿಗೆ ನಾವು ಕನ್ಫ್ಯೂಸ್ ಆಗದೇನೆ, ಗೊಂದಲಕ್ಕೊಳಗಾಗದೇನೆ ಇದನ್ನು ಸರಿಯಾದ ರೀತಿಯಲ್ಲಿ ಇದೆ ಅಷ್ಟನ್ನು ಕೂಡ ನಾವು ಸರಿಪಡಿಸ್ಕೊಳ್ತಕ್ಕಂಥ ಅವಕಾಶಗಳು ಧಾರ್ಮಿಕವಾದ ಒಂದು ಪಾಸಿಟಿವ್ ಅಂದರೆ ಧನಾತ್ಮಕವಾದಂತಹ ವಿಚಾರಗಳಿಂದ ನಾವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅನುಕೂಲತೆಗಳು ಇದೆ. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜಪ, ಶಾಂತಿ, ಪೂಜಾದಿಗಳನ್ನು ಮಾಡಿಸಿ ಅವುಗಳನ್ನು ಸರಿಪಡಿಸಿಕೊಳ್ಳಿ. ಓಕೆ ಗುರುಗಳೇ, ಈ ವರ್ಷ ಅದ್ಯಾಕೋ ದೋಷಮಯ ವರ್ಷವಾಯ್ತಾ ಅನ್ನುವಂಥ ಪ್ರಶ್ನೆ, ಯಾಕಂದರೆ ಸಾಕಷ್ಟು ಅವಘಡಗಳು ಸಂಭವಿಸಿವೆ. ಅದಕ್ಕೆಲ್ಲಕ್ಕೂ ಕೂಡ ಈ ಚಂದ್ರಗ್ರಹಣದ ಎಫೆಕ್ಟ್ನ ಲಿಂಕ್ ಇದೆಯಾ? ಆ ಕಾರಣದಿಂದಲೇ ಆಗಿರಬಹುದಾ? ಮುಂದೆ ಇನ್ನೂ ಜಾಸ್ತಿ ಆಗುತ್ತಾ? ನೋಡಿ, ಪ್ರತಿ ವರ್ಷದಲ್ಲಿಯೂ ಕೂಡ ಹೆಚ್ಚಾಗಿ ಇತ್ತೀಚಿನ ಕಾಲಮಾನಗಳನ್ನು ನಾವು ನೋಡ್ಕೊಳ್ತಾ ಬಂದರೆ, ನಾವು ಚಿಕ್ಕವರಿದ್ದಾಗ ಹೇಳೋದಲ್ಲ, ಇತ್ತೀಚಿನ ಕಾಲಮಾನದಲ್ಲಿ ನೋಡಿದರೆ 1 ಅಥವಾ 2 ಗ್ರಹಣ ಪಕ್ಕ 100% ಆಗೇ ಆಗುತ್ತೆ. ಇದು ಎಲ್ಲಿ? ಭಾರತದಲ್ಲಿ. ಸಂಪೂರ್ಣವಾಗಿ ಪ್ರಪಂಚದಲ್ಲಿ ನೋಡಿದ್ರೆ ತುಂಬ ಗ್ರಹಣಗಳು ಸಂಭವಿಸ್ತಾನೆ ಇರುತ್ತೆ. ಹಾಗಾಗಿ ಒಟ್ಟಾರೆ ಈ ಒಂದು ಗ್ರಹಣದ ಪ್ರಭಾವ, ನಾನು ಅದಕ್ಕೋಸ್ಕರವಾಗಿ ಬ್ರೇಕಿನ ಮುಂಚೆ ಹೇಳಿದೆ, ಎಲ್ಲರಿಗೂ ಶುಭ ಫಲವೂ ಇದೆ, ಅಶುಭಾದಿ ಫಲಗಳು ಕೂಡ ಇದೆ. ಅದರಲ್ಲಿಯೂ ಇದು ಭಾದ್ರಪದ ಮಾಸದ
ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಸಂಭವಿಸ್ತಾ ಇರತಕ್ಕಂಥ ಒಂದು ಮಾಸ ಆದ್ದರಿಂದ ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಇದನ್ನು ನೋಡಿ. ಭದ್ರದಾಯಿ ಭಾದ್ರಪದೋ ಭದ್ರಕರ್ಮ ಕೃತಾಂ ಸದಾ ಅಭದ್ರದೋ ಹ್ಯಭದ್ರಾಣಾಂ ತಸ್ಮಾತ್ ಭಾದ್ರಪದೋ ಮತಃ. ಬಹಳ ಸುಂದರವಾಗದಲ್ಲ ಹೇಳ್ತಾರೆ. ಏನಪ್ಪ ಅಂದರೆ ಈ ಭಾದ್ರಪದ ಮಾಸ ಹೇಳ್ತಕ್ಕಂಥದ್ದು ಪುಣ್ಯ ಸಂಚಯನ ಮಾಡಿರ್ತಕ್ಕಂಥವರಿಗೆ ಅತ್ಯಂತ ಪುಣ್ಯ ಫಲವನ್ನು ಕೊಡ್ತಕ್ಕಂಥ ಒಂದು ಮಾಸ. ಅದೇ ಕೆಟ್ಟ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಅಭದ್ರದೋ ಹ್ಯಭದ್ರಾಣಾಂ ಭದ್ರ ಭಾದ್ರಪದ ಹೋಮಸಃ. ಈ ಒಂದು ಭಾದ್ರಪದ ಹೇಳ್ತಕ್ಕಂಥ ಒಂದು ಮಾಸ ಹೇಳ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಮಾಸ. ಅಭದ್ರತೆ ಉಳ್ಳಂಥವರಿಗೆ ಇನ್ನೂ ಅಭದ್ರತೆ ಅವರನ್ನು ಕೊಂಡೊಯ್ಯುತ್ತೆ. ಪಾಪಕರ್ಮವನ್ನೇ ಮಾಡ್ತಕ್ಕಂಥವನಿಗೆ ಇನ್ನೂ ನೀನು ಪಾಪಕರ್ಮವನ್ನು ಮಾಡು, ನೀನು ಪಾಪಿ ಆಗುವಂತಲೇ ಪ್ರಚೋದನೆಗೊಳಿಸುತ್ತಂತೆ. ಅಂತಹ ಒಂದು ವಿಶೇಷವಾದಂಥ ಮಾಸ. ಇನ್ನು 1 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಏನಪ್ಪ ಅಂದ್ರೆ ನೋಡಿ, ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು. ಭಾದ್ರಪದ ಮಾಸದ ಹುಣ್ಣಿಮೆ. ಇಲ್ಲಿ ನಾಳೆ ಅಂದರೆ ವಿಶೇಷವಾಗಿ ನಾಳೆಯ ದಿವಸ, ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ನಾಳೆಯ ಅನಂತನ ಪದ್ಮನಾಭ ವ್ರತ ವಿಶೇಷವಾದಂಥ ಒಂದು ಪುಣ್ಯವನ್ನು ಕೊಡ್ತಕ್ಕಂಥ ಒಂದು ವ್ರತ. ಅದರ ಮರುದಿವಸವೇ ಈ ಒಂದು ರೀತಿಯಲ್ಲಿ ಕೆಲವರು ಏನು ಹೇಳ್ತೀರಿ, ಮೈಲಿಗೆ ಅಂತ ಹೇಳ್ತೀರಿ ಗ್ರಹಣ. ಇನ್ನು ಕೆಲವರು ಪುಣ್ಯ ಸಂಪಾದನೆ ಬಹಳ ಒಳ್ಳೆಯದು, ಅನುಷ್ಠಾನಕ್ಕೆ ಸಿದ್ಧಿಸಿಕೊಳ್ಳೋದಕ್ಕೆಲ್ಲ ಬಹಳ ಒಳ್ಳೆಯದು, ಇದು ಬರಲಿ ಇನ್ನೂ ಪುನಃ ಬರಲಿ ಹೇಳ್ತಕ್ಕಂಥ ಒಂದು ಆಸೆಯನ್ನು ಕೆಲವರು ನಿಷ್ಠಾವಂತರು ಅನುಷ್ಠಾನಿಕರು ಇದನ್ನು ಬಯಸ್ತಾರೆ. ಯಾಕಂದರೆ ಎಷ್ಟೋ ಮಂತ್ರಸಿದ್ಧಿ ಇತ್ಯಾದಿಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಗ್ರಹಣ ಕಾಲದಂತಹ ಒಂದು ಪರ್ವಕಾಲವೇ ಇನ್ನೊಂದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಯಾವ ಮಂತ್ರ ಜಪಿಸಬೇಕು? ಯಾವುದೇ ಮಂತ್ರವನ್ನು ನಿಮಗೆ ಇಷ್ಟ. ಉದಾಹರಣೆಗೆ ನಾವು ಸಾಮಾನ್ಯರು, ಸ್ವಾಮಿ ನೀವು ಗಾಯತ್ರಿ ಮಂತ್ರ ಮಾಡಿ ನಮಗೆ ಬರೋದಿಲ್ಲ, ಅಥವಾ ವಿಶೇಷವಾಗಿ ಮಹಾಮೃತ್ಯುಂಜಯ ಮಾಡಿ ಬರೋದಿಲ್ಲ, ಅಥವಾ ಸುಬ್ರಹ್ಮಣ್ಯ ಜಪ ನಮಗೆ ಯಾವುದು ಬರೋದಿಲ್ಲ. ನೀವು ಶಕ್ತಿ ಪಂಚಾಕ್ಷರಿ ವಿಶೇಷವಾಗಿ ಓಂ ನಮಃ ಶಿವಾಯ ಮಾಡಿ, ಅಥವಾ ಓಂ ನಮೋ ನಾರಾಯಣಾಯ ನಮಃ ಮಾಡಿ. ನೀವು ವಿಷ್ಣು ಆರಾಧಕರಾಗಿದ್ದರೆ ಖಂಡಿತವಾಗಿಯೂ ನಾರಾಯಣಾಯ ನಮಃ ಮಾಡಿ. ಅಥವಾ ಲಲಿತಾ ಹೆಣ್ಣು ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮಕ್ಕಿಂತ ಮಿಗಿಲಾಗಿರತಕ್ಕಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ತೀವಿ. ಆ 3.5 ಗಂಟೆಗಳ ಪ್ರಕಾರವಾಗಿ ನೀವು ವ್ರತದಲ್ಲಿದ್ದು ಈ ಒಂದು ವಿಶೇಷವಾದಂಥ ಆರಾಧನೆಯನ್ನು ಮಾಡಿ. ಮುಗಿಸ್ತಾ ಇದ್ದೇನೆ. ಪುನಃ ನೋಡಿ, ಮರುದಿವಸವೇ ಸೋಮವಾರ ಬೆಳಿಗ್ಗೆ ಆದರೆ ನಿಮಗೆ ಪಿತೃಪಕ್ಷ ಶುರುವಾಗುತ್ತೆ. ಇನ್ನು 15 ದಿನಗಳ ಪರ್ಯಂತರವಾಗಿ ಪಿತೃಯಜ್ಞಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾಲ. ಹಾಗಾಗಿ ವಿಶೇಷವಾಗಿ ದೇವಋಣ, ಋಷಿಋಣ ಮತ್ತು ಪಿತೃಋಣ, ಈ 3 ಋಣವನ್ನು ಕೂಡ ಮುಕ್ತಿಗೊಳಿಸ್ಲಿಕ್ಕೆ ಇರತಕ್ಕಂಥ ಒಂದು ಸಂಧಿ ಕಾಲವೇ ಈ ಒಂದು ಗ್ರಹಣ ಕಾಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಶ್ರೀರಾಮ್ ಭಟ್ ಗುರುಜಿ, ಹಾಗೆ ಪ್ರಸನ್ನಾಚಾರ್ಯ ಗುರುಜಿ. ಒಂದೇ ನಿಮಿಷ, ಎಷ್ಟೋ ಜನಕ್ಕೆ ಒಂದು ಸಣ್ಣ ಪ್ರಶ್ನೆ ಇದೆ. ವಿಜ್ಞಾನಿಗಳು ಹೇಳ್ತಾರೆ ಗ್ರಹಣ ಮತ್ತೆ ಮುಂದೆ ಸಿಕ್ಕಾಗ ಇದ್ರ ಬಗ್ಗೆ ವಿವರಣೆ ಕೊಡೋಣ, ಟೈಮ್ ಆಗೋಗ್ಬಿಟ್ಟಿದೆ. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಕೂಡ. ವೀಕ್ಷಕರೇ, ಇದು ಗ್ರಹಣ ಗ್ರಹಚಾರನ ಅಥವಾ ಏನಾದರೂ ಫಲಗಳು ಇದೆಯಾ ಅನ್ನೋದ್ರ ಬಗ್ಗೆ ಸವಿವರವಾಗಿ ಗುರುಗಳು ತಿಳಿಸ್ಕೊಟ್ರು.